ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನ್ ಕಮಿಟಲ್ ಅದು ಇದು ಏನನ ಅಂತ ಇದ್ರು. ಅವ್ರಿಗೆಲ್ಲ ಶತಕದ ಮೂಲಕ ಉತ್ತರ ಕೊಟ್ಟಂಗಾಯ್ತಲ್ಲ ಗುರು. ನಮ್ಮ ಕಿಂಗ್ ಕೊಹ್ಲಿ ಭರ್ಜರಿ ಶತಕ ಹೊಡೆದ್ರು. ಏನಂದ್ರೆ ಏನು ಅಂತರ ಆನ್ಸರ್ ಕೊಡ್ಬೇಕು ಅಂತ ಏನ್ ಇರ್ಲಿಲ್ಲ ಗುರು. ಆತರ ಏನಿಲ್ಲ, ಯಾಕಂದ್ರೆ ಇವ್ರು ಪ್ರೂವ್ ಮಾಡ್ಬಿಟ್ಟು ODI ಫಾರ್ಮೆಟ್ಗೆ ಲೆಜೆಂಡ್ ಆಗ್ಬಿಟ್ಟವ್ರೆ. ಸೊ ಏನಂದ್ರೆ ಯಾರಾದ್ರೂ ಹಿಂಗ್ ಕೇಳಿದ್ರೆ ODI ಫಾರ್ಮೆಟ್ ಹೆಂಗ್ ಆಡ್ಬೇಕು ಗುರು ಅಂತ ಕೇಳಿದ್ರೆ, ನೀವು ವಿರಾಟ್ ಕೊಹ್ಲಿ ಅವ್ರಿಗೆ ಫಾಲೋ ಮಾಡಿದ್ರೆ ಸಾಕು, ODI ಫಾರ್ಮೆಟ್ ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅನ್ನೋ ತರ ಆ ಒಂದು ಟೆಂಪ್ಲೇಟ್ ಆ ಮ್ಯೂಸಿಯಂ ಅಲ್ಲೇ ಇಡಬೇಕು. ಆ ತರ ಒಂದು ಟೆಂಪ್ಲೇಟ್ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಕೊಹ್ಲಿ ಅವರು. ಎಕ್ಸಿಕ್ಯೂಷನ್ ಹಂಗೆ ಮಾಡ್ತಾರೆ. ಸೊ ಇವ್ರಿಗೆಲ್ಲ ನಾನ್ ಕಮಿಟಲ್ ಅಂದವ್ರಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಏನಿಲ್ಲ. ಬಟ್ ಆದ್ರೂ ಒಂದು ಟ್ಯಾವೆಲ್ ತಗೊಂಡು ಸುತ್ಕೊಂಡು ಹಿಂಗ್ ಹೊಡಿತಾರಲ್ಲ, ಆ ತರ ಹೊಡೆದಂಗೆ ಸೆಂಚುರಿ ಬಂತು ನಮ್ಮ ಕಿಂಗ್ ಕೊಹ್ಲಿ ಅವ್ರ ಕಡೆಯಿಂದ. ಅಲ್ಟಿಮೇಟ್ ಬ್ಯಾಟಿಂಗು. ನಮ್ಮ ರೋ ಕಡೆಯಿಂದನೂ ಸಖತ್ತಾಗಿ ಒಂದು ಬ್ಯಾಟಿಂಗ್ ಬಂತು. ರಾಹುಲ್ ಅಣ್ಣನು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಆಮೇಲೆ ಬೌಲಿಂಗ್ ಅಲ್ಲಿ ಕುಲ್ದೀಪ್ ಅಣ್ಣ, ನಮ್ಮ ರಾಣಾ ಆರ್ಮಿ ಎಲ್ಲಾನು ಚೆನ್ನಾಗಿ, ಒಟ್ನಲ್ಲಿ ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲೆ ಸೌತ್ ಆಫ್ರಿಕಾ ಕಡೆನೂ ಒಳ್ಳೆ ಫೈಟ್ ಬಂತು ಗುರು. ಅವರು ಚೆನ್ನಾಗಿ ಫೈಟ್ ಕೊಟ್ರು, ಕೊನೆವರೆಗೂ ತಗೊಂಡೋದ್ರು. ನಮ್ಮ ಒಂದು ಆಲ್ಮೋಸ್ಟ್ ಬೇಗನೆ ಗೆಲ್ತೀವಿ ಅನ್ಕೊಂಡಿದ್ವಿ, ಬಟ್ ಅವರು ಕೊನೆವರೆಗೂ ತಗೊಂಡೋದ್ರು. ಒಂಥರ ಕ್ರೇಜಿ ಮ್ಯಾಚ್ ನೋಡಕ್ ಸಿಕ್ತು. ಮೊದಲ ಪಂದ್ಯನೇ ಈ ಸರಣಿ ಅಂದ್ರೆ ಏಕದಿನ ಸರಣಿಯ ಮೊದಲ ಪಂದ್ಯನೇ ಒಂಥರ ಸ್ವಾರಸ್ಯಕರವಾಗಿತ್ತು, ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಅಂತ ಅನಿಸ್ತು. ಆದ್ರೆ ಕೊನೆಯಲ್ಲಿ ನಮ್ಮ ಭಾರತ ತಂಡ ಗೆದ್ದಿದ್ ಮಾತ್ರ ಖುಷಿ ಆಯ್ತು ಅಂತ, ಸಖತ್ತಾಗಿ ಗೆದ್ರು ಅಂತ. ಸೊ ಇವಾಗ ಸರಣಿಯಲ್ಲಿ 1-0 ಮುನ್ನಡೆ ಅಂತೂ ಸಾಧಿಸಿದ್ದಾರೆ ನಮ್ಮ ಭಾರತ ತಂಡ. ಸೊ ಪಟಪಟ ಅಂತ ಒಂದು ಪಂದ್ಯದಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋದಾದ್ರೆ, ಫಸ್ಟ್ ಆಫ್ ಆಲ್ ಟಾಸ್ ನಾವು ಸೂಪರ್ ಆಗಿ ಗೆಲ್ಲಲ್ಲ, ಸೋಲ್ತೀವಿ. ಯಾಕಂದ್ರೆ 19 ಕನ್ಸರ್ವೇಟಿವ್ ODIs ಅಲ್ಲಿ ಸೋತಿದೀವಿ ಗುರು. ಟಾಸ್ ಏನ್ ಗೊತ್ತಿಲ್ಲ. ಆಮೇಲೆ ಪ್ಲೇಯಿಂಗ್ ಎಲೆವನ್ ನಾವು ಪ್ರಿವ್ಯೂವಲ್ಲಿ ಮಾತಾಡ್ದಂಗೆ, ಈ ಕಡೆ ಓಪನಿಂಗು ಜೈಸ್ವಾಲ್, ಆಮೇಲೆ ನಂಬರ್ 4 ಋತು. ಬಟ್ ನಂಬರ್ 5 ಕ್ರೇಜಿ ಅನ್ಸಿದ್ದು ನಮ್ ಸುಂದ್ರಣ್ಣ ನಂಬರ್ 5. ಆಮೇಲೆ ಬೌಲಿಂಗ್ ಅಲ್ಲಿ ಪ್ರಸಿದ್ಧಣ್ಣ ಇದ್ರು, NKR ಆಡಿಸ್ಲಿಲ್ಲ ಇವರು. ಸೊ ಸರ್ಪ್ರೈಸಿಂಗ್ ಅನ್ನಿಸ್ತು, ಅದು ಬೇರೆ. ಬಟ್ ಒಟ್ನಲ್ಲಿ ಈ ಕಡೆ ಯಾರು ಸೌತ್ ಆಫ್ರಿಕಾ ಟಾಸ್ ಗೆದ್ಬಿಟ್ಟು ಅವರು ಡೈರೆಕ್ಟ್ ಆಗಿ ಬೌಲಿಂಗ್ ತಗೊಂಡ್ ಬಿಡ್ತಾರೆ, ಡ್ಯೂ ಬೇರೆ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಕಡೆ ನಮ್ಮ ರಾಹುಲ್ ಅಣ್ಣ ಮತ್ತೆ ನಮ್ಮ ಜೈಸ್ವಾಲ್ ಇಬ್ರು ರಚ್ಕೆದ್ಬಿಟ್ಟು ಬರ್ತಾರೆ. ನಮ್ಮ ಜೈಸ್ವಾಲ್ ಒಳ್ಳೆ ಅಪಾರ್ಚುನಿಟಿ ಇತ್ತು ಗುರು, ಸಕ್ಕದಾಗಿ ಆಡ್ಬೋದಾಗಿತ್ತು. ಬಟ್ 18 ರನ್ ಹೊಡ್ಬಿಟ್ಟು ಔಟ್ ಆಗ್ತಾರೆ. 4 ಒಂದೆರಡು 4 ಎಲ್ಲ ಬಂದು ಚೆನ್ನಾಗಿ ಆಡ್ತಾ ಇದ್ರು, ಬಟ್ ಔಟ್ ಆಗ್ಬಿಡ್ತಾರೆ. ಅದು ಲೆಫ್ಟ್ ಆರ್ಮ್ಗೆ. ಈ ಕಡೆ ಆಂಡ್ರೆ ಬರ್ಗರ್ ಅಣ್ಣ ಬೋದ್ಬಿಟ್ಟು ಔಟ್ ಮಾಡ್ಬಿಡ್ತಾನೆ ಅಣ್ಣ. 25 ರನ್ ಆಗಿರುತ್ತೆ, ಆವಾಗ ಒಂದೇ ವಿಕೆಟ್ ಹೋಗುತ್ತೆ. ಈ ಕಡೆ ನಮ್ಮ ರೋಹಿತ್ ಶರ್ಮದು ಜಾರ್ಜಿ ಅಣ್ಣ ಒಂದ್ ಕ್ಯಾಚ್ ಬಿಡ್ತಾನೆ ಗುರು, 1 ರನ್ ಇರ್ಬೇಕಾದ್ರೆ. ಅದಂತೂ ಅಲ್ಟಿಮೇಟ್ ಆಗಿತ್ತು, ಈಸಿ ಕ್ಯಾಚ್ ಇತ್ತು, ಸಿಟ್ಟರು ಆ ಕ್ಯಾಚ್ ಬಿಡ್ತಾರೆ. ಈ ಕಡೆ ನಮ್ಮ ರೋಹಿತ್ ಶರ್ಮಗೆ ಒಂಥರ ಲೈಫ್ ಲೈನ್ ಸಿಕ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ಈ ಕಡೆ ರೋಹಿತ್ ಶರ್ಮಾ ಮತ್ತೆ ನಮ್ಮ ಕೊಹ್ಲಿ ಅವರು ರೋಕೋ ಇಬ್ರು ನಿಲ್ಲೇ ಇಲ್ಲ ಗುರು. ಕ್ರೇಜ್ ಅಂದ್ರೆ ಕ್ರೇಜಿ ಹಿಟ್ಟಿಂಗ್ ಅಂತ. ಅಂದ್ರೆ ಪವರ್ ಪ್ಲೇ ನೀವು ನೋಡಿ 10 ಓವರ್ಗೆ 80 ರನ್ ಇರುತ್ತೆ. ಆ ತರ ಈ ಕಡೆ ನಮ್ಮ ಕೊಹ್ಲಿ ಅವರು ಅಂತೂ ಬಿಟ್ಟು ಹೊಡೆದ್ರು ಗುರು. ಮುಂದೆ ನಿಲ್ಸ್ಕೊಂಡ್ರೆ ಸೀದಾ ಎತ್ತಿ ಲಾಂಗ್ ಆಫ್ ಅಲ್ಲಿ 6 ಎಲ್ಲ ಹೊಡೆಯೋದು. ಸ್ಟ್ರೇಟ್ ಡ್ರೈವ್ ಬಂತು, ಸೂಪರ್ ಬ್ಯಾಟಿಂಗ್ ಮಾಡ್ತಾ ಇದ್ರು ಇಬ್ರು ಕೂಡ. ಸೊ ಈ ಕಡೆ ನಮ್ಮ ರೋಹಿತ್ ಶರ್ಮಾ 60th ODI 50 ಹೊಡಿತಾರೆ. 352 ಸಿಕ್ಸಸ್ ಗುರು. ಇವಾಗ ODI ಫಾರ್ಮ್ಯಾಟ್ ಅಲ್ಲಿ ಏನು ಶಾಹಿದ್ ಅಫ್ರಿದಿ ಏನ್ ಇತ್ತಲ್ಲ, ಅದು ರೆಕಾರ್ಡ್, ಆ ರೆಕಾರ್ಡ್ ಮುರಿದ್ರು ನಮ್ಮ ರೋಹಿತ್ ಶರ್ಮಾ. ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. 21 ಓವರ್ ಆಗಿರುತ್ತೆ, 161 ರನ್ ಏನೋ ಆಗಿರುತ್ತೆ ಗುರು. ಅಲ್ಲಿವರೆಗೂ ನೀಟಾಗಿ ಪಾರ್ಟ್ನರ್ಶಿಪ್ ತಗೊಂಡೋಗ್ತಾ ಇರ್ತಾರೆ. 136 ರನ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ ಇವ್ರಿಬ್ಬರ ಮಧ್ಯೆ. ಅಲ್ಲೇ ನಮ್ಮ ರೋಹಿತ್ ಶರ್ಮಾ ಗುರು ಈ ಮಾರ್ಕೋ ಎನ್ಸನ್ ಓವರ್ ಅಲ್ಲಿ ಅಂದ್ರೆ ಬೌಲಿಂಗ್ ಮಾಡ್ತಿರ್ಬೇಕಾದ್ರೆ ಏನೋ ಬೌನ್ಸರ್ ಮೇಲೆ ಬರುತ್ತೆ ಅನ್ಕೊಂಡ್ರೆ ಸೀದಾ ಕೆಳಗಡೆ ಡೌನ್ ಬಂದ್ಬಿಡ್ಬೇಕಾ. ಸಡನ್ ಆಗಿ LBW ಆಗ್ಬಿಡ್ತಾರೆ ನಮ್ಮ ರೋಹಿತ್ ಶರ್ಮಾ. ಹಿಟ್ ಮ್ಯಾನ್, ಸಖತ್ ಬ್ಯಾಟಿಂಗು. ಬಟ್ ಇನ್ನು ಸೆಂಚುರಿ ಹೊಡೆಯೋ ಒಂದು ಲಕ್ಷಣ ಇತ್ತು. ಬಟ್ ಏನಂದ್ರೆ LBW ಆಗ್ಬಿಡ್ತಾರೆ. ಆಮೇಲೆ ಈ ಕಡೆ ನಮ್ಮ ಕೊಹ್ಲಿ ಅವರು ಹಂಗೆ ನಡೆಸ್ತಾ ಇರ್ತಾರೆ, ಚೆನ್ನಾಗಿ ಬ್ಯಾಟಿಂಗ್ ಎಲ್ಲ ಬರ್ತಾ ಇರುತ್ತೆ. ಬಟ್ ಋತು ಆಮೇಲೆ ವಾಷಿಂಗ್ಟನ್ ಸುಂದರು ಎಲ್ಲ ಸ್ವಲ್ಪ ಜಾಸ್ತಿ ಬಾಲ್ ಆಡ್ಬಿಟ್ಟು ಸ್ಟ್ರೈಕ್ ರೊಟೇಷನ್ ಮಾಡ್ಲಿಲ್ಲ ಅವರು ಕರೆಕ್ಟ್ ಆಗಿ. ಸೊ ಅಲ್ಲಿ ರನ್ಸ್ ಕಡಿವಾಣ ಆಗ್ಬಿಡುತ್ತೆ. ಸೌತ್ ಆಫ್ರಿಕಾ ಪುಲ್ ಬ್ಯಾಕ್ ಮಾಡ್ತಾರೆ, ಒಂಥರ ಕ್ರೇಜಿ ಕಂಬ್ಯಾಕ್, ಫೈಟ್ ಬ್ಯಾಕ್ ಮಾಡ್ದಂಗಿತ್ತು ಆ ಟೈಮಲ್ಲಿ. ಈ ಕಡೆ ನೋಡಿದ್ರೆ ನಮ್ಮ ಋತು ಅಪ್ಪ 8 ರನ್ ಹೊಡೆದಿರ್ತಾರೆ. ಆ ಒಂದು ಇದಕ್ಕೆ ಏನಂದ್ರೆ ಇವ್ನು ಯಾರಪ್ಪ ಅಣ್ಣ ಬ್ರೇವಿಸು ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಎಂತ ಕ್ಯಾಚ್ ಗುರು ಅದು. ಋತು ಅಣ್ಣ ಔಟು. ಇನ್ ಚೂಂದ್ರಾಣ ನಂಬರ್ 5 ಅಲ್ಲಿ ಆಡ್ಸಿದ್ರು, ಅಣ್ಣಂದು ಏನು ಬರ್ಲಿಲ್ಲ ಈ ಮ್ಯಾಚ್ ಅಲ್ಲಿ. ಅಣ್ಣನೂ ಔಟು, ಕ್ರೇಜಿ ಆಗಿ ಆಡ್ಬೇಕು ಅಂದ್ರು, ಬಟ್ ಆಗ್ಲಿಲ್ಲ. ಬಟ್ 200 ರನ್ಗೆ 4 ವಿಕೆಟ್ ಏನೋ ಹೋಗಿರುತ್ತೆ. ಅಲ್ಲೇ ನಮ್ ರಾಹುಲ್ ಅಣ್ಣ ಬರ್ತಾರೆ, ಸ್ವಲ್ಪ ಸ್ಟೆಬಿಲಿಟಿ ತಗೊಂಡ್ ಬರೋಣ ಅಂತ. ಸ್ಟೆಬಿಲಿಟಿ ಅಂದ್ರೆ ಬೇರೆ ಕಡೆಯಿಂದನೂ ವಿಕೆಟ್ ಹೋಗ್ಬಾರ್ದು ಅನ್ನೋಂತಾರ. ಈ ಕಡೆ ಕೊಹ್ಲಿ ಅವರು ಒಂದ್ ಕಡೆ ಸಖತ್ತಾಗಿ ಆಡ್ತಾ ಇದ್ರು. ಸೊ ಇಬ್ರು ಸ್ವಲ್ಪ ನೋಡ್ಕೊಂಡು ಆರಾಮಾಗಿ ಆಡ್ತಾ ಇರ್ತಾರೆ ಗುರು. ಇನ್ನು ನಮ್ಮ ಕೊಹ್ಲಿ ಅವ್ರ ಕಡೆಯಿಂದ ರಾಂಚಿಯಲ್ಲಿ ಅಪ್ಪ ಅನ್ಬಿಲಿಯಬಲ್, ಎಂತ ರೆಕಾರ್ಡ್ ಗುರು ಅದು. 173 ಎವರೇಜ್ ಅಲ್ಲಿ 518 ರನ್ ಏನೋ ಹೊಡೆದವ್ರೆ ರಾಂಚಿಯಲ್ಲಿ, ಅದು 5 ಇನ್ನಿಂಗ್ಸ್ ಅಲ್ಲಿ. ಸೊ ರಾಂಚಿಯಲ್ಲಿ ರಾರಾಜಿಸ್ತಿದ್ರು. ಆಮೇಲೆ 6 ಸೆಂಚುರೀಸ್ ಏನೋ ಹೊಡೆದಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧ ODI ಫಾರ್ಮೆಟ್ ಅಲ್ಲಿ ಅನ್ಸುತ್ತೆ. ಸೊ ಅದು ಒಂಥರ ಹೈಯೆಸ್ಟ್ ಇದ್ದಂಗೆ. ವಾರ್ನರ್ ಮತ್ತೆ ಸಚಿನ್ ಅವ್ರದ್ದು 5 ಏನೋ ಇತ್ತು.
ಅದೊಂದು ರೆಕಾರ್ಡು. ಆಮೇಲೆ 52nd ಓಡೆ ಅಂದ್ರೆ ಓಡೆಯಲ್ಲಿ ಸೆಂಚುರಿ, ಏಕದಿನದಲ್ಲಿ ಸೆಂಚುರಿ ಬಂತು. ಅದು ಓವರ್ ಆಲ್ ಗೆ ಒಂದೇ ಫಾರ್ಮ್ಯಾಟ್ ಅಲ್ಲಿ ಹೈಯೆಸ್ಟ್ ಸೆಂಚುರೀಸ್ ಹೊಡೆದಿರೋದು ಯಾರಪ್ಪ ಅಂದ್ರೆ ನಮ್ಮ ಕೊಹ್ಲಿ ಅವರು 52. ಅದೊಂದು. ಇನ್ನು 83rd ಸೆಂಚುರಿ ಬಂದಂಗಾಯ್ತು, ಕ್ರೇಜಿ. ಆಮೇಲೆ ಏನಪ್ಪಾ ಅಂದ್ರೆ ಸೆಲೆಬ್ರೇಷನ್ ನೀವು ನೋಡ್ದಂಗೆ ಏನ್ ಅಂತ ಒಂಥರ ವಿಂಟೇಜ್ ಕೊಹ್ಲಿ ಸೆಲೆಬ್ರೇಷನ್ ಗುರು. ಹಿಂಗ ಆಡ್ಬಿಟ್ಟು ಹಿಂಗಂಗೆ ಆ ತರ ಇತ್ತು. ಆಮೇಲೆ ಯಾರೊಬ್ರು ಏನು ಪ್ಲೇಯರ್ ಅಂದ್ರೆ ಸೆಂಚುರಿ ಹೊಡೆದಾಗ ಬಂದ್ಬಿಟ್ಟು ಕಾಲ್ಗೆಲ್ಲ ಬಿದ್ದು ಅದು ಒಂಥರ ವೈರಲ್ ಎಲ್ಲ ಆಯ್ತು. ಅನ್ಬಿಲಿಯಬಲ್ ಗುರು, ಕ್ರೇಜಿ ಹಿಟ್ಟಿಂಗು. ಆಮೇಲೆ ಏನ್ ಗೊತ್ತಾ, ಸೆಂಚುರಿ ಆದ್ಮೇಲೆ ಮತ್ತೆ ಅಲ್ಲಿ ರೊಚ್ಕಾದ್ಬಿಟ್ಟು ದಡಬಡ ಅಂತ ಸುಬ್ರಾಯನ್ಗೆಲ್ಲ 6-4 ಎಲ್ಲ ಬಂತು. ನಾನ್ ಅನ್ಕೊಂಡೆ ಇನ್ನೇನ್ ಯಾಕೋ ಅಣ್ಣ 200 ಕಡೆ ಹೋಗ್ತಾರೇನಪ್ಪ ನಮ್ಮ ಕೊಹ್ಲಿ ಅವರು ಅನಿಸ್ತಾ ಇತ್ತು ಗುರು. ಒಂದ್ ಟೈಮಲ್ಲಿ ಡಾಡ್ಬಡ ಅಂತ ಹೊಡಿತಾ ಇದ್ರು. ಬಟ್ ಕೊನೆಯಲ್ಲಿ ಔಟ್ ಆಗ್ಬಿಡ್ತಾರೆ ಬರ್ಗರ್ಗೆ. ಅಲ್ಲಿವರೆಗೂ ಎಲ್ಲ ಫುಲ್ ಬೇಸ್ಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಕೊಟ್ಟಿರ್ತಾರೆ ಲಾಸ್ಟ್ ಅಲ್ಲಿ. ಈ ಕಡೆ ನಮ್ಮ ರಾಹುಲ್ ಅಣ್ಣನು, ರಾಹುಲ್ ಮತ್ತೆ ನಮ್ಮ ಯಾರು ಜಡ್ಡು ಅವ್ರು ಇಬ್ರು ಎಲ್ಲ ಸೇರ್ಬಿಟ್ಟು ಚೆನ್ನಾಗ್ ಆಡ್ತಾರೆ. ರಾಹುಲ್ ಅಣ್ಣನು 50 ಎಲ್ಲ ಹೊಡಿತಾರೆ, ಒಳ್ಳೆ ಬ್ಯಾಟಿಂಗ್ ಅಂತ ಹೇಳ್ಬೋದು. ಕೊನೆಯಲ್ಲಿ ಹೆಂಗಪ್ಪ ಅಂದ್ರೆ ಒಂದ್ 349 ರನ್ ಏನೋ ಹೊಡಿತಾರೆ. ಸೊ ಟೋಟಲ್ ಆಗಿ 350 ರನ್ ಟಾರ್ಗೆಟ್ ಕೊಡ್ತಾರೆ ಗುರು. ಇನ್ನು ಈ ಕಡೆ ಯಾರು ಸೌತ್ ಆಫ್ರಿಕಾ ಕಡೆ ಅವ್ರು ಏನೋ ರೊಚ್ಕೆದ್ಬಿಟ್ಟು ಟಾರ್ಗೆಟ್ ಚೇಸ್ ಮಾಡೋಣ ಅಂತ ಬರ್ತಾರೆ. ಬಟ್ ಮುಂದ್ಗಡೆ ರಾಣೆ ಆರ್ಮಿ ಎಲ್ಲಿಂದ ಬಿಡ್ಬೇಕು, ಪಟ ಅಂತ 2 ವಿಕೆಟ್ ತೆಗಿಬೇಕಾಗುರು. ಅದಂತೂ ರಿಕಲ್ಟನ್ಗೆ ಒಳಗೆ ಬರ್ಬೇಕಾ, ಬಕ್ಕಂತ ಬಕ್ಕಂತ ಬೋಲ್ಡ್ ಆಗ್ಬಿಡ್ತಾರೆ. ಈ ಕಡೆ ಕ್ವಿಂಟನ್ ಡಿಕಾಕ್ ಡಕ್ಕು ಅನ್ಬಿಲಿಯಬಲ್ ಆ ಟೈಮಲ್ಲಿ. ಆಮೇಲೆ ಹರ್ಷದೀಪ್ 1 ವಿಕೆಟ್ ತೆಗಿತಾರೆ. 11 ರನ್ಗೆ 3 ವಿಕೆಟ್. ಇನ್ಯಾರು ಮುಗಿತೋ ಬಿಡ್ರಪ್ಪ, ಇದು ಹೆಂಗೋ ಆಯ್ತು, ಯಾಕ ಬೇಗ ಆಲ್ ಔಟ್ ಆಗ್ಬಿಟ್ಟು ಆರಾಮಾಗಿ ನೀಟಾಗಿ ಮುಗಿಸ್ತಾರೆ ಅಂತ ಅನ್ಕೊಂಡ್ರೆ ಅಲ್ಲಿಂದ ಒಂದು ಪಾರ್ಟ್ನರ್ಶಿಪ್ ಬೆಳೀತಾ ಇವ್ರು. ಜಾರ್ಜಿ ಮತ್ತೆ ಈ ಕಡೆ ಇನ್ನೊಬ್ರು ಯಾರೋ ಬ್ಯಾಟ್ಸ್ಮನ್ ಬ್ರಿಡ್ಜ್ಗೆ ಏನೋ ಇದೆ, ಬ್ರಿಡ್ಜ್ಗೆ ಅವ್ರಿಬ್ಬರ ಮಧ್ಯೆ ಒಂಚೂರು ಚೆನ್ನಾಗಿ ಪಾರ್ಟ್ನರ್ಶಿಪ್ ಬೆಳೀತಾ ಇರುತ್ತೆ. ಈ ಕಡೆ ಬ್ರಿಡ್ಜ್ಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದವಯ್ಯ, ಜಾರ್ಜಿನ ಹಂಗೆ. ಬಟ್ ಏನಂದ್ರೆ ಆ ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಕ್ಕೆ ಆ ಬ್ರೇಕ್ ಥ್ರೋ ಕಿಂಗ್ ಅಂತಾನೆ ಆ ತರ ಒಂದು ಹೆಸರುವಾಸಿ ಆಗಿರುವಂತ ನಮ್ಮ ಕುಲ್ದೀಪ್ ಅವ್ರು ಬರ್ತಾರೆ ಗುರು. ಸೀದಾ ಈ ಕಡೆ ಜಾರ್ಜಿನ ಔಟ್ ಮಾಡ್ಬಿಡ್ತಾರೆ. LBW ಒಳ್ಳೆ ರಿವ್ಯೂ ತಗೊಂಡ್ರು ನಮ್ಮ ರಾಹುಲ್ ಅಣ್ಣ ಅಂತ. ಸೊ ಅಲ್ಲಿ ಏನಂದ್ರೆ ಪಾರ್ಟ್ನರ್ಶಿಪ್ ಬೆಳೀತಾ ಇರುತ್ತೆ, ಔಟ್ ಆಗ್ಬಿಡ್ತಾರೆ. 77 ರನ್ಗೆನ 4 ವಿಕೆಟ್ ಹೋಗುತ್ತೆ. ಆಮೇಲೆ ಬ್ರೇವಿಸು ಅಣ್ಣ ಬಂದ್ಕೊಳ್ಳೆ ಜಡೇಜಾಗೆಲ್ಲ ದಡಬಡ ಅಂತ 2 6 ಎಲ್ಲ ಹೊಡೆದು ಏನಪ್ಪ ಅಣ್ಣ ಹಿಂಗ ಆಡ್ತವನೆ ಅಂತ ಅನ್ಕೊಂಡ್ರೆ ಅಣ್ಣನ ಬೇಗ ಔಟ್ ಆಗ್ಬಿಡ್ತಾರೆ. 130 ರನ್ ಏನಾಗಿರುತ್ತೆ, 5ನೇ ವಿಕೆಟ್ ಅಲ್ಲಿ ಹೋಗ್ಬಿಡುತ್ತೆ ಬ್ರೇವಿಸು. ಇನ್ನೇನ್ 130 ರನ್ಗೆ 5 ಅಂದ್ರೆ ಹಾಫ್ ಡೌನ್ ಆದಂಗಲ್ವಾ. ಅಂತದ್ದೇನು ಆಡ್ತಾರಪ್ಪ, ಮ್ಯಾಕ್ಸಿಮಮ್ ಆಡಿದ್ರೆ 200 ಒಳಗಡೆ ಆಲ್ ಔಟ್ ಆಗ್ತಾರೆ ಅನ್ಕೊಂಡ್ರೆ ಗುರು ಈ ಮಾರ್ಕೋ ಆನ್ಸನ್ ಆಮೇಲೆ ಬ್ರಿಡ್ಜ್ಗೆ ಇಬ್ರು ಸೇರ್ಬಿಟ್ಟು ಇವ್ನು ಅಣ್ಣ ಮಾರ್ಕೋ ಆನ್ಸನ್ ಏನಪ್ಪ ಈ ಲೆವೆಲ್ಗೆ ಫಾರ್ಮ್ ಆಫ್ ಈಸ್ ಲೈಫ್ ಅನ್ಬೇಕು ಗುರು. ಹಂಗ್ ಹೊಡ್ದ ಗುರು ಭಯ್ಯ. ಅಪ್ಪ 39 ಬಾಲ್ಗೆ 70 ರನ್ ಏನೋ ಬರುತ್ತೆ. ಕ್ರೇಜಿ ಹಿಟ್ಟಿಂಗ್ ಗುರು ನಮ್ಮ ಮಾರ್ಕೋ ಆನ್ಸನ್ ಕಡೆಯಿಂದ. ಸೂಪರ್ ಬ್ಯಾಟಿಂಗ್ ಆ ಟೈಮಲ್ಲಿ. ಒಂದು ಟೈಮಲ್ಲಿ ಹೆಂಗಂತಂದ್ರೆ 123 ರನ್ ಬೇಕು ಗುರು 110 ಬಾಲ್ಗೆ, ಆ ತರ ಆಗಿತ್ತು. 227 ರನ್ ಏನೋ ಆಗಿತ್ತು. ಅಲ್ಲಿ ಮತ್ತೆ 34th ಓವರ್ ಅಲ್ಲಿ ನಮ್ಮ ಕುಲ್ದೀಪ್ ಅಣ್ಣ ಬಂದ್ಬಿಟ್ಟು ಫುಲ್ ಗೇಮ್ ಚೇಂಜ್, ಅಲ್ಲೇ ಗೇಮ್ ಚೇಂಜ್ ಮಾಡ್ಬಿಡ್ತಾರೆ. ಏನಂದ್ರೆ ಮಾರ್ಕೋ ಆನ್ಸನ್ ಔಟ್ ಮಾಡ್ಬಿಡ್ತಾರೆ, ಬ್ರಿಡ್ಜ್ಗಿನ ಔಟ್ ಮಾಡ್ಬಿಡ್ತಾರೆ. ನನ್ ಮಗದ ಅಲ್ಲಿ ಮ್ಯಾಚ್ ಮುಗೀತ್ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಅದಾದ್ಮೇಲೆ ಬಾಸ್ ಬರ್ತಾನೆ ಭಯ್ಯ. ಅವನು ಅಣ್ಣ ಅಂತೂ ಸುಬ್ರಾಯನ್ ಜೊತೆ ಸೇರ್ಬಿಟ್ಟು ಬರ್ಗರ್ ಜೊತೆ ಸೇರ್ಬಿಟ್ಟು ಅಣ್ಣ ಸೀದಾ 67 ಏನೋ ಹೊಡಿಬೇಕಾ. ಕೊನೆಯಲ್ಲಿ ಹೆಂಗ ಆಗ್ಬಿಡುತ್ತೆ ಅಂದ್ರೆ 1 ಓವರ್ಗೆ ಲಾಸ್ಟ್ ಓವರ್ಗೆ 19-18 ರನ್ ಏನೋ ಬೇಕಾಗುತ್ತೆ ಗುರು. ಲಾಸ್ಟ್ ಓವರ್ವರೆಗೂ ಹೋಗ್ತಾರೆ ಅಂತ. 11 ರನ್ಗೆ 3 ವಿಕೆಟ್ ಇರೋರು ಸೀದಾ ಲಾಸ್ಟ್ ಓವರ್ವರೆಗೂ ಹೋಗಿ ಅಲ್ಲಿ ಸೋಲ್ತಾರೆ. 17 ರನ್ನಿಂದ ಏನೋ ಸೋಲ್ತಾರೆ ಅಂತಂದ್ರೆ ಅಲ್ಟಿಮೇಟ್ ಒಂಥರ ಫೈಟ್ ಬೇಕಂತ ಹೇಳ್ಬೋದು. ಕುತ್ತಿಗೆಗಂತೂ ಬಂದಿತ್ತು, ಅದಂತೂ ಒಪ್ಕೊಳ್ಳೇಬೇಕು. ಕುತ್ತಿಗೆಗೆ ಬಂದಿತ್ತು, ಯಾಕಂದ್ರೆ ಹಂಗ್ ಹೊಡಿತಾ ಇದ್ರು ಎಲ್ಲಾರು ಸೇರ್ಬಿಟ್ಟು ಕೊನೆಯಲ್ಲಿ. ಬಟ್ ಸ್ಟಿಲ್ ಕೊನೆಯಲ್ಲಿ ನಮ್ಮ ಭಾರತ ತಂಡ ಸಖತ್ತಾಗಿ ಆಡ್ಬಿಟ್ಟು ಗೆದ್ದಿದ್ದಾರೆ. ಬಟ್ ಆನ್ಸರ್ ಅಂತೂ ಸಿಕ್ಕಾಗಿದೆ. ನಾನು ಮೀಟಿಂಗ್ ಎಲ್ಲ ಮಾಡ್ತಾರೆ ಅಂತ ಇತ್ತು, ಈ ಸೀರೀಸ್ ಮುಗಿದ್ಮೇಲೆ ಮೀಟಿಂಗ್ ಮಾಡ್ತೀವಿ ಅಂತ ಏನೋ ಹೇಳ್ತಾ ಇದ್ರು ಇವರು. BCCI ಅವರು ಸೆಲೆಕ್ಟರ್ಸ್ ಜಿ ಎಲ್ಲ ಸೇರ್ಬಿಟ್ಟು ಏನ್ ಮೀಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಹಿಂಗೆಲ್ಲ ಆಡದ್ಮೇಲೆ ಕೊಹ್ಲಿ ರೋಕೋದ್ ಏನ್ ಫ್ಯೂಚರ್ ಇದೆ ಅಂತ ಏನ್ ಮೀಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರದೇ ಮೀಟಿಂಗ್ ಮಾಡ್ಕೋಬೇಕು. ಕೋಚ್ ನಾನ್ ಇರ್ಬೇಕಾ, ಸೆಲೆಕ್ಟರ್ ನಾನ್ ಇರ್ಬೇಕಾ ಬೇಡವಾ ಅಂತ. ಅದು ಬಿಟ್ರೆ ಇವ್ರದೆಲ್ಲ ಮೀಟಿಂಗ್ ಇಲ್ಲ. ಯಾಕಂದ್ರೆ ಇವ್ರು ಆಡ್ತಿರೋ ರೀತಿ ನೋಡಿದ್ರೆ ಗುರು ಇವತ್ತೇನಾದ್ರೂ ಕೊಹ್ಲಿ ಹೊಡೆದಿರ್ಲಿಲ್ಲ ಅಂತಂದ್ರೆ ಮಿಡಲ್ ಆರ್ಡರ್ ನಮ್ದು ಎಕ್ಸ್ಪೋಸ್ ಆಗಿರೋದು. ಮಸ್ತಾಗಿತ್ತು ಗುರು, ಬ್ಯಾಟಿಂಗ್ ಮಾತ್ರ ಚಿತ್ರಾನ್ನ ನಂತರ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನ್ ಅನಿಸ್ತು, ನಮ್ಮ ಕೊಹ್ಲಿ ಅವರ ಸೆಂಚುರಿ ನೋಡ್ಬಿಟ್ಟು ನಿಮ್ಗೆ ಏನ್ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.